What is your market correction plan? Sir, there is no green. You can't see green in your portfolio without seeing red. If you are doing an SIP of 25,000 rupees, please have one SIP in debt also. Debt also. Markets are volatile. Is your behavior more volatile than the market? ತುಂಬಾ ಕಷ್ಟ ಹಂಗಿದ್ರೆ. Market falls by 30%. Client has fallen by 300% minus. 300% minus. To get profit, you should have one more P, that is called as patience. Because if you can get 12% return, it is 100% of FD return. ಟರ್ಮ್ ಮಾಡಬೇಕು, ದೆನ್ ಇನ್ವೆಸ್ಟ್ಮೆಂಟಿಗೆ ಬರಬೇಕು, ದೆನ್ ಟ್ರೇಡಿಂಗಿಗೆ ಬರಬೇಕು. ಆದರೆ ಜನ ಇವತ್ತೇನು ಮಾಡ್ತಾ ಇದ್ದಾರೆ ಗೊತ್ತಾ? ಹಿಂಗೆ ಮಾಡ್ತಾ ಇದ್ದಾರೆ. ನನ್ನ ಹೆಸರು ವಿನೋದ್ ತಂತ್ರಿ. ಗುಂಡೂರಾವ್ ಅವರು ಹೇಳ್ತಾ ಇದ್ರು ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ. ನಾನು ಸುಮಾರು 2250 ಪ್ರೋಗ್ರಾಮ್ಸ್ಗಳನ್ನು, ಫೈನಾನ್ಷಿಯಲ್ ಎಜುಕೇಷನ್ ಪ್ರೋಗ್ರಾಮ್ಸ್ಗಳನ್ನು ಇಷ್ಟವರೆಗೆ ಮಾಡಿದ್ದೀನಿ. 75,000 ಜನ ನನ್ನ ಫಿಸಿಕಲಿ ನನ್ನ ಪ್ರೋಗ್ರಾಮ್ ಅಟೆಂಡ್ ಆಗಿದ್ದಾರೆ. ಸುಮಾರು 5 ಲಕ್ಷ ಜನ ನನ್ನ ಪ್ರೋಗ್ರಾಮನ್ನು ಕನ್ನಡದಲ್ಲಿ ಕೇಳೋ ಒಂದು ನನಗೆ ಭಾಗ್ಯ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಲೆಟ್ ಅಸ್ ಫಸ್ಟ್ ಥ್ಯಾಂಕ್ Economic Times Kannada for Power of Wealth. Can you please clap for all of them, for the team, for creating this program. And ನನಗೆ ತುಂಬ ಕಡಿಮೆ ಲೇಡೀಸ್ ಕಾಣ್ತಾ ಇದ್ದಾರೆ. ಕ್ಯಾನ್ ವಿ ಕ್ಲಾಪ್ ಫಾರ್ ಲೇಡೀಸ್ ಹೂ ಆರ್ ಸಿಟ್ಟಿಂಗ್ ದೇರ್? How many senior citizens? Senior citizens, yes, fantastic. Can we clap for them? Thank you for coming. Thank you for coming. How many students? Students. Super. Okay. ನಾನು ಅಲ್ಲಿ ಕುತ್ಕೊಂಡಾಗ ಇದನ್ನು ನೋಡ್ತಾ ಇದ್ದೆ. ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ, ಕಾಣ್ತಾ ಇದೆಯಾ? ಮ್ಯೂಚುವಲ್ ಫಂಡ್ಸು, ಸ್ಟಾಕ್ಸು, ಗೋಲ್ಡು, ಬಾಂಡ್ಸ್, ರಿಯಲ್ ಎಸ್ಟೇಟ್. ಲಾಸ್ಟಿಗೆ ಜನ್ಜಿ ಅಂತ ಹಾಕಿದ್ದಾರೆ. ಇದೇನಪ್ಪ ಇದು ಹೊಸ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಂತ ಎಣಿಸಿದೆ ನಾನು. ದೆನ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು, ಇನ್ವೆಸ್ಟ್ ಆನ್ ಪೀಪಲ್ಸ್ ನಾಲೆಡ್ಜ್. ಮೇ ಬಿ ತುಂಬ ಹೈ ಲೆವೆಲಲ್ಲಿ ಇದ್ದಾರೆ ಇವರು. ಎನಿಯೋ, ಸೊ ಕಮಿಂಗ್ ಟು ದಿಸ್, ಮೈ ಟಾಪಿಕ್ ಆ್ಯಕ್ಚುಲಿ ಈಸ್ ಇನ್ ಆ್ಯಂಡ್ ಅರೌಂಡ್ ಮ್ಯೂಚುವಲ್ ಫಂಡ್ಸ್. ಓಕೆ, ಬಟ್ ನಾನು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, SIP ಅಂದರೆ ಏನು, ಇದೆಲ್ಲ ಹೇಳೋದಿಲ್ಲ. ಎಷ್ಟು ಜನ ಆಲ್ರೆಡಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್? ವಾವ್ ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. So I'll not go to basics. Okay, I'll not go to basics. So ivattu my topic I have covered is market intelligence to investor intelligence. Okay, market intelligence to investor intelligence. ಏನಿದು ನೋಡೋಣ. ಸೊ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಇವತ್ತು ನಿಮಗೆ ಎಲ್ಲ ಕಡೆ ಮಾರ್ಕೆಟ್ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಇದೆ. ಏನು ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ, ವಾಟ್ ಈಸ್ ಮಾರ್ಕೆಟ್ ಇಂಟೆಲಿಜೆನ್ಸ್? ವಿಚ್ ಶೇರ್ ಇಸ್ ಗುಡ್? ಮಾರ್ಕೆಟ್ ಏನಿದೆ, ನಿಫ್ಟಿ ಏನಿದೆ, ನಿಫ್ಟಿ PE ಏನಿದೆ. ಸೊ ಮಾರ್ಕೆಟ್ ಇಂಟೆಲಿಜೆನ್ಸ್ ನಾನು ಜಸ್ಟ್ ರೀಡ್ ಔಟ್ ಮಾಡ್ತೀನಿ. ವಾಟ್ ಈಸ್ ಮಾರ್ಕೆಟ್ ಇಂಟೆಲಿಜೆನ್ಸ್? ಜಸ್ಟ್ ಆ್ಯಂಡ್ ಕ್ವಿಕ್ ಅಪ್ಡೇಟ್. ಸೊ ಲೇಟೆಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್, ಸುಮಾರು 750 ಕಂಪ್ನಿಗಳ ರಿಸಲ್ಟ್ಸ್ ಆಲ್ರೆಡಿ ಬಂದಾಗಿದೆ. ಅದರಲ್ಲಿ 60% ಆಫ್ ದ ಸ್ಟಾಕ್ಸ್ ಆರ್ ಆ್ಯಕ್ಚುಲಿ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಕಂಪನೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಅಂತೆ. FII ಫ್ಲೋ ಏನಾಗ್ತಾ ಇದೆ? FII ಫ್ಲೋ ಹೊರಗೋಗ್ತಾ ಇದೆಯಾ, ಬರ್ತಾ ಇದೆಯಾ? ಹೊರಗೆ ಹೋಗ್ತಾ ಇದೆ. ಆದರೆ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ದ ಔಟ್ಫ್ಲೋ ಸ್ವಲ್ಪ ತುಂಬ ಕಡಿಮೆ ಆಗಿದೆ, ಡ್ರೈ ಆಗ್ತಾ ಇದೆ, ಔಟ್ಫ್ಲೋ ಕಡಿಮೆ ಆಗ್ತಾ ಇದೆ. ಸೊ ಬಟ್ ಇಂಡಿಯನ್ FII, ನಿಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್, ನಿಮ್ಮಂಥವರು ನಮ್ಮಂಥವರು ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಮಾರ್ಕೆಟ್ ಸ್ಟೆಬಿಲಿಟಿ ಬಂದಿದೆ. ಸೆಕೆಂಡ್, ಥರ್ಡ್, ನಿಫ್ಟಿ ಮಿಡ್ ಕ್ಯಾಪ್. ಸರ್ ಮಾರ್ಕೆಟ್ ಕೆಳಗೆ ಹೋಗ್ತಾ ಇದೆ, ಏನೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಬಟ್ ಮಿಡ್ ಕ್ಯಾಪ್ ಈಸ್ ಅಟ್ ಅ ಲೈಫ್ ಟೈಮ್ ಹೈ. ಲೈಫ್ ಟೈಮ್ ಹೈ ಹೋಗಿದೆ ಮಿಡ್ ಕ್ಯಾಪ್ಸು. So that is also, what is that? Is it market intelligence? Yes, it is market intelligence. So FCNR deposits, RBI took a stand to bring in foreign money through FCNR. That is growing above expectations. Okay. Third, fifth, GST collection. GST collection is also extremely good. In spite of ಕೆಲವು ವಿಷಯಗಳಲ್ಲಿ GST ಕಡಿಮೆ ಮಾಡಿದ್ರು, ಆದ್ರೂ GST collection is very good, which is also market intelligence. Then SIP flow, 27,000 crores ಬಂದಿದೆ. 30,000 crores ಇತ್ತು, 27,000 crores ಬಂದಿದೆ. ಬಟ್ ಪಬ್ಲಿಕ್ ಈಸ್ ಇನ್ವೆಸ್ಟಿಂಗ್ ಹೆವಿಲಿ.
That is also helping markets to stay. Last one, the last 15-20 days rally or say market slightly moving up is because of IT. All this is called as market intelligence. ನಿಮಗೆ ಅಲ್ಲಿ ಕುತ್ಕೊಂಡವರಿಗೆ ಇಲ್ಲಿ ಎಷ್ಟು ಕಾಣ್ತಾ ಇದೆಯೋ ಇದು ಅಷ್ಟೇ ನಿಮಗೆ ಇಂಪಾರ್ಟೆಂಟ್. ಎಷ್ಟು ಕಾಣ್ತಾ ಇದೆ ನಿಮಗೆ? ಕಾಣ್ತಾ ಇದೆಯಾ? ಅಷ್ಟೇ ಇಂಪಾರ್ಟೆಂಟ್ ಇದು ನಿಮಗೆ. Okay, it is as an investor. So how many of you are investors? There is a difference between trader and investor. How many of you are investors? Fantastic, I love you. So you are here for me. Okay, investors. So as an investor, nange bekagirodu, yes, I know I need some market intelligence, but more than that, I need investor intelligence. I need investor intelligence. ಈ ಇನ್ವೆಸ್ಟರ್ ಇಂಟೆಲಿಜೆನ್ಸ್ ಅಂತ ಹೇಳೋದು, ನಾನು ಆಲ್ರೆಡಿ ಹೇಳಿದೆ, ನನಗೆ ಸುಮಾರು 75,000 ಜನ ಐ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್, ನ್ಯೂ ಇನ್ವೆಸ್ಟರ್ಸ್, ಓಲ್ಡ್ ಇನ್ವೆಸ್ಟರ್ಸ್, CEOs ಐ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್. ಇದರಲ್ಲಿ ನನಗೆ ಕೆಲವು ಮಾತ್ರ ಇಂಟೆಲಿಜೆಂಟ್ ಕ್ವೆಶನ್ಸ್ಗಳು ಸಿಕ್ಕಿದ್ವಿ. ದಟ್ ಕ್ವೆಶನ್ ಇಸ್ ಅ ಕ್ವೆಶನ್ which every investor should ask themselves. ಎಲ್ಲ ಇನ್ವೆಸ್ಟರ್ಸು ಅವರವರಿಗೆ ಕೇಳ್ಕೊಳ್ಬೇಕು. ನೀವೇ ನಿಮಗೆ ಕೇಳ್ಕೊಳ್ಬೇಕಾಗಿರೋ ಒಂದು ಪ್ರಶ್ನೆ ಅದು ಇನ್ ಮಾರ್ಕೆಟ್ ಇನ್ವೆಸ್ಟರ್ ಇಂಟೆಲಿಜೆನ್ಸ್. ಯಾಕೆ? ಮಾರ್ಕೆಟ್ ಇಂಟೆಲಿಜೆನ್ಸ್ ವಿಲ್ ಕೀಪ್ ಚೇಂಜಿಂಗ್. ಯು ಹ್ಯಾವ್ ಇನ್ವೆಸ್ಟೆಡ್ ಫಾರ್ 5 years, 10 years as an investor. The sheet that I showed you, first slide that I showed you, it will change in 3 months. Yes or no? Yes, it will change in 3 months, 2 months, I don't know, tomorrow. So as an investor, yes, I need to know market intelligence, but there should be an investor intelligence. And that investor intelligence ನಿಮಗೆ ಆ ಕ್ವೆಶನ್ಸ್ಗಳು ನೀವೇ ನಿಮಗೆ ಕೇಳ್ಕೊಳ್ಬೇಕಾಗಿರೋ ವಿಷಯಗಳು. Because these headlines will change, but they don't determine what investors should do. ಮಾರ್ಕೆಟ್ ಏನು ಮಾಡ್ತಾ ಇದೆ ಅದು ಹೇಳ್ತಾ ಇದೆ, ಬಟ್ ನೀವೇನು ಮಾಡಬೇಕು ಅದು ಹೇಳ್ತಾ ಇಲ್ಲ. ಎಲ್ಲ ಯೂಟ್ಯೂಬ್ ಹೋಗಿ, ಫೇಸ್ಬುಕ್ ಹೋಗಿ, ಎಲ್ಲ ಕಡೆ ಮಾರ್ಕೆಟ್ ಏನಾಗ್ತಾ ಇದೆ ಅವರವರೇ ವರ್ಷನಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಹ್ಯಾವಿಂಗ್ ಸೆಡ್ ದಟ್, ನಂದು ಯೂಟ್ಯೂಬ್ಸಲ್ಲಿ ಬರ್ತದೆ, ಅದು ನನ್ನ ವರ್ಷನ್. It is my version. Okay. So there are 4 intelligence questions that determines investor intelligence. ನನಗೆ 75,000 ಜನ ಅಂತ ಹೇಳಿದ್ರೆ ಸುಮಾರು 75,000 ಕ್ವೆಶನ್ಸ್ ಕೇಳಿರ್ಬೋದು ಜನ. ಅದೇ ಕ್ವೆಶನ್ಸ್ ಏನು ಸರ್ ಲಾರ್ಜ್ ಕ್ಯಾಪಲ್ಲಿ ಹಾಕ್ಬೇಕಾ, ಮಿಡ್ ಕ್ಯಾಪಲ್ಲಿ ಹಾಕ್ಬೇಕಾ, ಸ್ಮಾಲ್ ಕ್ಯಾಪಲ್ಲಿ ಹಾಕ್ಬೇಕಾ, ಫ್ಲೆಕ್ಸಿ ಕ್ಯಾಪಲ್ಲಿ ಹಾಕ್ಬೇಕಾ, ಮಲ್ಟಿ ಕ್ಯಾಪಲ್ಲಿ ಹಾಕ್ಬೇಕಾ, ಗೋಲ್ಡಲ್ಲಿ ಹಾಕ್ಬೇಕಾ, ಸಿಲ್ವರಲ್ಲಿ ಹಾಕ್ಬೇಕಾ, ಇದು ಹಾಕ್ಬೇಕಾ, ಅದು. That is not at all a question, sir. There are 4 questions that I have filtered. Of course, there are many, but ಕೊಟ್ಟಿರೋ ಟೈಮಿಗೆ I have filtered it to 4 questions. I will ask you, are you ready? Yes. This is here. Are you ready? Yes. Fantastic. I want here. Now, fantastic. So, are you ready for this next question? What is my question? What is your market correction plan? ಮೇಲ್ ನೋಡ್ಕೊಂಡು ಹೋಗ್ತೀರಾ, ಕೆಳಗು ನೋಡ್ಕೊಂಡು ಹೋಗ್ತೀರಾ, ಮೇಲ್ ನೋಡ್ಕೊಂಡು ಹೋಗ್ತೀರಾ? Sir, market will, Nifty will go to 30,000, Nifty will go to 50,000. Great. But when you walk, ಕೆಳಗೆ ನೋಡ್ಕೊಂಡು ಹೋಗ್ಬೇಕು ತಾನೆ. So my simple question to you people, if you are an investor, what is your market correction plan? ಈ ಕ್ವೆಶನ್ ನಿಮಗೆ ಯಾರು ಇಷ್ಟವರೆಗೆ ಕೇಳಿರ್ಲಿಕ್ಕಿಲ್ಲ. ಕೇಳಿದಾರಾ? ವಾಟ್ ಈಸ್ ಯುವರ್ ಮಾರ್ಕೆಟ್ ಕರೆಕ್ಷನ್ ಪ್ಲಾನ್? ಸರ್, ಸ್ಟಾಪ್ ಮೈ SIP, withdraw my money. That is my market correction plan. ಆಗ್ತಾ ಇದೆಯಾ ಇಲ್ವಾ? There are people who do this. ನಿಮಗೆ ಬೆಟ್ಟ ಹತ್ತಲಿಕ್ಕಿದೆ ಅಂತ ಗೊತ್ತಿದೆ, ಆದರೆ ನಿಮ್ಗೆ ಗೊತ್ತಿರಬೇಕು ಬೆಟ್ಟ ಹತ್ತಬೇಕಾದ್ರೆ ಕಲ್ಲು ಮುಳ್ಳು ಸಿಗುತ್ತೆ, ನೀರು ಸಿಗಲಿಕ್ಕಿಲ್ಲ, ಕಾಡು ಪ್ರಾಣಿಗಳು ಸಿಗ್ತವೆ, ಟಯರ್ಡ್ ಆಗುತ್ತೆ, ಎನರ್ಜಿಗೆ ಏನಾದರೂ ಫುಡ್ ತಗೊಂಡು ಹೋಗಬೇಕು, ಮಳೆ ಬರ್ಬೋದು, ಬಿಸಿಲಿರ್ಬೋದು, ಗೊತ್ತಿರಬೇಕಾ ಬೇಡವಾ? ಸೊ ಇಫ್ ಯು ಆರ್ ಇನ್ವೆಸ್ಟಿಂಗ್ ಫಾರ್ 10 years, ಯು ಶುಡ್ ಹ್ಯಾವ್ ಮಾರ್ಕೆಟ್ ಕರೆಕ್ಷನ್ ಪ್ಲ್ಯಾನ್.
So what should be your market correction plan? Who made highest money in investing? Which was the highest correction? Which was the highest deep correction in the market? Economic Times ನವ್ರು ನಂಗೆ ಬೈತಾರೆ ಹೇಳಿ. ಸರ್ ನಾವು ನಿಮ್ಗೆ ಮೋಟಿವೇಟ್ ಮಾಡ್ಲಿಕ್ಕೆ ಕರ್ಕೊಂಬಂದಿರೋದು, ನೀವು ರೆಡ್ ಎಲ್ಲ ತೋರಿಸ್ತಾ ಇದ್ದೀರಾ. ಸರ್, there is no green. You can't see green in your portfolio without seeing red. You can't see green without seeing the red. Simple. So, people who stayed in this kind of a market are the people who made money. Sir, ನಾನು ಇನ್ವೆಸ್ಟ್ ಮಾಡಿದ ಕೂಡಲೇ ಮೇಲೆ ಟಕ ಹೋಗ್ತಾ ಇರಬೇಕು. ರಾಂಗ್ ಎಕ್ಸ್ಪೆಕ್ಟೇಷನ್ಸ್. ಬೆಟ್ಟ ಹತ್ತೋ ಮುಂಚೆ ಅದು ನಾನಪ್ಪ ಹತ್ತೋದು ಯಾಕೆ, ಅದೇ ಕೆಳಗೆ ಬರಲಿ, ನಾನು ಹತ್ತಿದ ಮೇಲೆ ಅದು ಮೇಲೆ ಹೋಗಲಿ ವಾಪಸ್. ದಿಸ್ ಈಸ್ ದ ಎಕ್ಸ್ಪೆಕ್ಟೇಷನ್ ಆಫ್ ಇಂಡಿಯನ್ ಇನ್ವೆಸ್ಟರ್ಸ್. ನೈಸ್ ಟು ಸಿ ಸ್ಮೈಲ್ಸ್. ಸೊ an investor who stayed in these corrections. So ಇದು ಡಾಟಾ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, there is any year where is no correction? This is starting from 1980. No correction year ilve illa. Every year, what is this data showing? Every year ಎಲ್ಲಿ ತನಕ ಕೆಳಗೆ ಹೋಗಿದೆ. This is what? So Gen Z is getting excited. ಪಪ್ಪ ಅಂತೆ. ಸೊ ಎಲ್ಲಿ ತನಕ ಕೆಳಗೆ ಹೋಗಿದೆ, ದಿಸ್ ಇಸ್ ದ ಡಾಟಾ. ಆಯಿತಾ? ಸೊ ಇಲ್ಲಿ ಹೋಗದಿದ್ರೆ, ಇಫ್ ಯು ಆರ್ ನಾಟ್ ಟಚಿಂಗ್ ದಟ್ ಡಾಟಾ, if your SIP or your investment is not touching that, then no point. Adre, whenever there is a crisis, it is not only economic crisis, sir. The crisis comes till your doorstep. ನಿಮ್ಮ ಮನೆ ಬಾಗಿಲಿಗೆ ತನಕ ಬರುತ್ತದು ಕ್ರೈಸಿಸ್. ಕ್ರೈಸಿಸ್ ಬರಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಸರ್ ಅಲ್ಲಿ ಹೋದಾಗ ಇನ್ವೆಸ್ಟ್ ಮಾಡಬೇಕು, SIP ಕಂಟಿನ್ಯೂ ಮಾಡಬೇಕು. ಹೆಂಗೆ ಮಾಡಲಿ ಅಪ್ಪ? People would have lost job. I lost job in 2008. How can I continue my SIP? Your business will come down when this happens. Crisis alli, economic crisis alli, your business also will come down. Your expenses will go up. Inflation will go up. So you will not have money to invest during crisis. So your correction plan should not be starting then. It should start now. If you are doing an SIP of 25,000 rupees, please have one SIP in debt also. 25,000 ನನಗೆ ಸಂಬಳ ಸರ್ 1 ಲಕ್ಷ, 75,000 ರೂಪಾಯಿ ಖರ್ಚಾಗತ್ತೆ, 25,000 ರೂಪಾಯಿ ಉಳಿತದೆ, 25,000 rupees ಅಂತ ತೆಗೆದು SIP ಮಾಡೋದು is not a proper plan. One, you should do an SIP till 20,000 only, some buffer. In 20,000 rupees ನೀವು ಸ್ವಲ್ಪ debt already. That should be your correction plan, so that when actually correction happening, you can actually shift the money, or at least worst case job hoytu nilsi ee SIP anno tegibedi, you can utilize this as an emergency fund. Agreed? So that should be your correction plan. You should go home and sit and think about this question now today. What is my market correction plan? Is there a guarantee that next 10 years there is no correction? Is there a guarantee for next week? So have a correction plan. Next, sir. Markets are volatile? Yes or no? Is your behavior more volatile than the market? ತುಂಬ ಕಷ್ಟ ಹಂಗಿದ್ರೆ. ಇನ್ವೆಸ್ಟರ್ ಮ್ಯಾನೇಜ್ ಮಾಡೋದು ಕಷ್ಟ, ಅವ್ರಿಗಿಂತ ಹೆಚ್ಚು ವಾಲಟಾಲಿಟಿ ಇಸ್ ವಿತ್ ದ ಕ್ಲೈಂಟ್. Market falls by 5%, but the customer behavior has fallen by 50%. Market falls by 30%, client has fallen by 300% minus. Very difficult. Okay? Is your behavior more volatile than the market? What is invest ಮಾಡೋ ಮುಂಚೆ ಏನು ಟೆನ್ಷನ್ ನಮಗೆ? ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ? ಗೋಲ್ಡಲ್ಲಿ ಮಾಡಲಾ, ಬಾಂಡಲ್ಲಿ ಮಾಡಲಾ, ಮ್ಯೂಚುವಲ್ ಫಂಡಲ್ಲಿ ಮಾಡಲಾ? ಅಯ್ಯಯ್ಯೋ. ದೆನ್ ಇನ್ನೊಂದು ಆಯಿತು, ಇಕ್ವಿಟಿಯಲ್ಲಿ ಮಾಡೋಣ, ಫ್ಲೆಕ್ಸಿ ಕ್ಯಾಪಲ್ಲಿ ಮಾಡಲಾ,
ಲಾರ್ಜ್ ಕ್ಯಾಪಲ್ಲಿ ಮಾಡಲ. ಯೂಟ್ಯೂಬ್ ನೋಡಿದ್ರಿ, ಇವು ಒಬ್ರು ಹೇಳಿದ್ರು ಮಿಡ್ ಕ್ಯಾಪಲ್ಲಿ ಮಾಡಿ, ಇನ್ನೊಬ್ರು ಹೇಳಿದ್ರು ಮಲ್ಟಿ ಕ್ಯಾಪಲ್ಲಿ ಮಾಡಿ, ಇನ್ನೊಬ್ರು ಹೇಳಿದ್ರು ಫ್ಲೆಕ್ಸಿ ಕ್ಯಾಪಲ್ಲಿ ಮಾಡಿ. ಇರೇ ದೇವ್ರೆ. ಇನ್ನೊಬ್ರು ಹೇಳಿದ್ರು ಸರ್ ಡೈರೆಕ್ಟ್ ಮಾಡಿ, ಅರ್ಧ ಪೈಸಾ ಉಳಿತದೆ. ಈ ಕನ್ಫ್ಯೂಷನಲ್ಲಿ ಇವರು ಇನ್ವೆಸ್ಟೇ ಮಾಡಿಲ್ಲ. ಸೊ ವಾಲಟೈಲ್. ಆಕೆ ಸ್ಟಾರ್ಟ್ ಮಾಡಿದ್ರು. ಹೌ ಮೆನಿ ಆಫ್ ಯು ಫೀಲ್ ದಟ್ ನಾನು ಇನ್ವೆಸ್ಟ್ ಮಾಡಿದ ನೆಕ್ಸ್ಟ್ ದಿನ ಮಾರ್ಕೆಟ್ ಬೀಳುತ್ತೆ? ಬಿದ್ದೇ ಬಿಡುತ್ತೆ. ಸೊ ಯು ಕೆನಾಟ್ ಬಿ ಮೋರ್ ವಾಲಟೈಲ್ ದೆನ್ ದ ಮಾರ್ಕೆಟ್. You should be aware that there is a correction. You should be aware that this is going to happen. And you should be aware, ನಾನು ಅಲ್ಲಿ ಇದ್ದರೆ ಮಾತ್ರ ದುಡ್ಡು ಮಾಡಲಿಕ್ಕೆ ಆಗೋದು. 2008 ಕರೆಕ್ಷನ್ ನಂತರ 3-4 ವರ್ಷ ಮಾರ್ಕೆಟ್ ಅಲ್ಲೇ ಇತ್ತು ವಾಪಸ್ ರಿಕವರಿ ಆಗಬೇಕಾದ್ರೆ. ಸೊ ಪೀಪಲ್ ಡಿಡ್ ನಾಟ್ ಮೇಕ್ ಮನಿ ಫಾರ್ 3 years. ಬಟ್ ದೆನ್ ವೆನ್ ದೇ ಸ್ಟಾರ್ಟೆಡ್ ಮೇಕಿಂಗ್, ದುಡ್ಡು ಮಾಡ್ಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ದಟ್ ಪೋರ್ಟ್ಫೋಲಿಯೋ ಸ್ಟಾರ್ಟೆಡ್ ಲುಕಿಂಗ್ ಗ್ರೀನ್, ಡಾರ್ಕ್ ಗ್ರೀನ್. ನಾನು ಆಗ ತೋರಿಸಿರೋ ಸ್ಲೈಡಲ್ಲಿ ಡಾಟಾ ವಾಸ್ ಸೇಮ್ ಡಾಟಾ. ಈಗ ಪಾಸಿಟಿವ್ ಸೈಡ್ ಆಫ್ ದ ಡಾಟಾ. ಸೊ ಐ ಶೋಡ್ ಯು ಓನ್ಲಿ ದಿಸ್ ಮಚ್. ಹೀಗೆ ಬಿತ್ತು. ದಿಸ್ ಇಸ್ ಅನ್ ಎರರ್ ಆಯ್ತಾ? ಜಸ್ಟ್ ವಾಂಟೆಡ್ ಟು ಹೈಲೈಟ್. ಬಿತ್ತು, ಹಾಗೆ ಮೇಲೆ ಹೋಗಿದೆ. ಇಟ್ ಹಸ್ ಫಾಲನ್ ಬಟ್ ಇಟ್ ಹಸ್ ಗಾನ್ ಅಪ್. ಸೊ ದೆರ್ ಆರ್ 3-4 years of patience testing. To get profit, you should have one more P, that is called as patience. To get profit, ಹೇಳಿ, you should have patience. So 3 years, ಇಲ್ಲಿ ನೋಡಿ, 3 years 4%, 7%, 7%. FD ಗಿಂತ ಚೆನ್ನಾಗಿ ಬಂದಿಲ್ಲ ಸರ್. ಬಟ್ ಯು ಸಿ 15% ಅಷ್ಟು ಸುಲಭದಲ್ಲಿ ಬರೋದಿಲ್ಲ ಸರ್. ತುಂಬ ಜನ ಹೇಳ್ತಾರೆ ಸರ್ ನೀವು ಕೆಲವು ಚಾನಲ್ಸಲ್ಲಿ ಹೇಳ್ಬಿಟ್ಟಿದ್ದೀರಾ ಕೋಟಿ ಆಗುತ್ತೆ, 15,000 15 ವರ್ಷಕ್ಕೆ ಹಾಕಿದ್ರೆ 15% ಲೆಕ್ಕದಲ್ಲಿ ಕೋಟಿ ಬಂದುಬಿಡುತ್ತೆ. ಸರ್ ನಾನು ಕೋಟಿ ಬಿಡಿ ಸರ್, ನನ್ನ -5% ಇದೆ ಸರ್. ಸರ್ ನೀವು ಸೆಲೆಕ್ಟಿವ್ ಲಿಸ್ನಿಂಗ್ ಮಾಡಿದ್ದೀರಾ. ವಾಟ್ ಈಸ್ ಸೆಲೆಕ್ಟಿವ್ ಲಿಸ್ನಿಂಗ್? ನಿಮ್ಗೆ ಬೇಕಿದ್ದು ಮಾತ್ರ, ಅವ್ರು ಕೇಳಿದ್ದು ಕೋಟಿ ಮಾತ್ರ. ನಾನು ಹೇಳಿದಲ್ಲಿ 15%, 15 years, 15 ವರ್ಷ ನುಂಗ್ಬಿಟ್ಟಿದ್ದಾರೆ ಇವರು. So, corrections are integral part of equity market. Volatility is it. Volatility is going to be there. So, you know, ನಾನು ವಾಪಸ್ SIP ಅಂದರೆ ಏನು, ರುಪಿ ಕಾಸ್ಟ್ ಎವರೇಜಿಂಗ್ ಹೇಳೋದಿಲ್ಲ. There are so many people, so many videos there. So, what is your correction plan? What is your, what is the second question? Are you more volatile than the market? Identify what is that you are supposed to do. You cannot be. You may be more volatile than the market. The fact that you should know is, I'm sure this is there in the social media, one of the, every 10 to 11 years, Nifty becomes Sensex. Yen sir idangandre? I like this post. 2000 alli Nifty was 2000 ante. And Sensex was 6,500. So 2014 alli, Sensex, Nifty has become 6,500. And that time Sensex was 22,000. 2024 alli Nifty is at 22,000. Sensex is at 72,000. What may happen in 2034 or 2035? Question mark. I am not supposed to answer this. Think madi. So if you and me have to make money, other than FII is making money, we need to have this second question in mind also. So we cannot be more volatile. Iga time ಆಯಿತು ಸರ್. 10-20 ವರ್ಷದಿಂದ when we used to talk about investing, mutual fund and all, ಸರ್ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ ಅದು ಇದು. ಈಗ ಜ್ಞಾನ ಎಲ್ಲೋದ್ರೂ ಮೊಬೈಲ್ ಓಪನ್ ಮಾಡಿದರೆ ಜ್ಞಾನ ಸಿಗ್ತಾ ಇದೆ ನಿಮಗೆ. ಕರೆಕ್ಟ್? Third question. So have you heard this disclaimer? Okay. So mutual funds investments are subject to market risk. Read all scheme related documents carefully before investing. The past performance of the scheme is not indicative of future performance. Yes? Or ಸ್ವಲ್ಪ ಫಾಸ್ಟ್ ಓದ್ತಾರೆ, ನಾನು ಸ್ಲೋ ಓದಿದೆ. But I have something for you.
ಟೇಕ್ ಹೋಮ್ ಇದನ್ನೇ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನಿಮಗೋಸ್ಕರ ಸ್ಪೆಷಲ್. ದಿಸ್ ಈಸ್ ಫಾರ್ ಯು, ಫಾರ್ ಎನ್ ಇನ್ವೆಸ್ಟರ್ ಇಂಟೆಲಿಜೆನ್ಸ್ ಪಾಯಿಂಟ್ ಆಫ್ ವ್ಯೂ. ವಾಟ್ ಈಸ್ ದಟ್ ಐ ಹ್ಯಾವ್ ಡನ್? Mutual fund returns are subject to behavioral risk. Second sentence, please read your written financial goals carefully before making any emotional investment decisions. ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಸರ್, ಲೋನ್ ತಗೊಂಡು ಹಾಕ್ಲಾ ಸರ್? ನಮ್ಗೆ ಫೋನ್ ಬರುತ್ತೆ, ಮಾರ್ಕೆಟ್ ಕೆಳಗೆ ಹೋಗ್ತಾ ಇದೆ ಸರ್, ನಮ್ಮ ಮನೆ ಪಕ್ಕದಲ್ಲಿ ಒಂದು ಸೈಟ್ ಇತ್ತು, ಅದು ಖಾಲಿ ಆಗಿಬಿಟ್ಟಿದೆ, ಇವರು ಸೇಲ್ ಮಾಡ್ತಾ ಇದ್ದಾರೆ, ಐ ವಾಂಟ್ ಟು ವಿಡ್ರಾ ಸರ್ ಮೈ ಇನ್ವೆಸ್ಟ್ಮೆಂಟ್ಸ್. ಸಡನ್ಲಿ ಅದು ಹೇಗಂತ ಗೊತ್ತಿಲ್ಲ, ಮಾರ್ಕೆಟ್ ಬಿದ್ದು ಕೂಡಲೇ ಪಕ್ಕದ ಸೈಟ್ ಖಾಲಿ ಆಗುತ್ತೆ ಅವ್ರದ್ದು. ವೆರಿ ಕೋಇನ್ಸಿಡೆನ್ಸ್. ಪಾಸ್ಟ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ಗ್ಯಾರಂಟಿ ಆಫ್ ಫ್ಯೂಚರ್ ರಿಟರ್ನ್ಸ್. ಯುವರ್ ಫ್ಯೂಚರ್ ಬಿಹೇವಿಯರ್ ಇಸ್ ಬೆಟರ್ ಪ್ರಿಡಿಕ್ಟೆಡ್ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಸಕ್ಸೆಸ್ ದೆನ್ ಎನಿ ಅದರ್ ಮಾರ್ಕೆಟ್ ಫ್ಯಾಕ್ಟರ್ಸ್. One of the biggest enemy destroyer of money is not market correction, it is investor behavior. So because if you are investing in mutual funds, nimge yav stock tagobeku, yav bidabeku, yav small cap, yav large cap, ಏನು ಟೆನ್ಷನ್ ಇಲ್ಲ. Somebody is taking care. You need not worry about what is the P of this. You're bare. Sir, top performing fund agatya illa nimge. Have you set right expectations from your investments? ಸರ್, ನಾನು 3 ವರ್ಷದಿಂದ SIP ಮಾಡ್ತಾ ಇದ್ದೀನಿ, ಆದರೆ 12% ಬರ್ತಾ ಇದೆ, ಬಟ್ ಅದೇ ಫಂಡ್ ಬೇರೆ ಫಂಡ್ 18 ಕೊಡ್ತಾ ಇದೆ, ತೆಗೆದುಬಿಡ್ಲಾ? ಬಾಸ್, ಇಫ್ ಯು ಕ್ಯಾನ್ ಗೆಟ್ 12% ರಿಟರ್ನ್, ಇಟ್ ಈಸ್ 100% ಆಫ್ FD ರಿಟರ್ನ್. ಯಾಕೆ ಚೇಂಜ್ ಮಾಡಲಿ? ವೈ ಆರ್ ಯು ಚೇಸಿಂಗ್ ರಿಟರ್ನ್ಸ್? So these are the top mistakes I am trying to correct for investors. So have you set your expectations right? What should be my expectations from my mutual fund, equity mutual fund investing? What should be that? 12%, sir. 12%. If your money is invested at 12% rate, that means money will take around 11.5 years to double in FD. In FD, it will take 12.5 years. If it is mutual funds and if it can give you 12% return, see FD ಅಲ್ಲಿ ಹಾಕಿದಿ 10 ಲಕ್ಷ ಹಾಕಿದ್ದೀನಿ, ಅದು 20 ಲಕ್ಷ ಆಗುತ್ತೆ 12 ವರ್ಷದಲ್ಲಿ. ಅದೇ 10 ಲಕ್ಷದಲ್ಲಿ ಹಾಕಿದಿರಾದರೆ ಮ್ಯೂಚುವಲ್ ಫಂಡ್ಸಲ್ಲಿ, ಇಫ್ ಇಟ್ ಹ್ಯಾಸ್ ಗಿವನ್ ಅನ್ ಅವರೇಜ್ ರಿಟರ್ನ್ ಆಫ್ 12%, 1, 2, 3, 4, 5, 6, 6th year money has already doubled. 10 has become 20. 20 to 12, 40. So set the right expectation. Equity 10 to 12, gold 8 to 10, bonds 7 to 9, fixed deposit 6 to 7. Be happy. Greed bada. It is going fine, going fine. Next. What is the right way to invest? What is invest in? Not only in equity. Nan first slide ge helidange, this is the king. This 2 allocation has done well. What is that? See, 70% equity, 30% debt, bonds, and gold 10%. This allocation has worked extremely well. ಇದನ್ನೆಲ್ಲ ತೆಗೆದು ಮಾರ್ಕೆಟಲ್ಲಿ ಹಾಕಬೇಡಿ. ಕೀಪ್ ಸಮಥಿಂಗ್, asset allocation ಮಾಡಿ. And surprisingly, equity 34, debt 34, and gold 34 also has given 12.3% for a lesser return, lesser risk. When did you last review your portfolio? There are investors who are sitting with 5 ವರ್ಷ 10 ವರ್ಷ returns. Don't you feel it is feeling nice to see complete green? Portfolio is giving you 12% return, long term ಆಯಿತು. ನಾನು ಸ್ಟಾರ್ಟ್ ಮಾಡಿದ್ದು when I was say 50. Today I am 60 years. I am sitting on good profit. Nice feeling. Market ಬೀಳ್ತಾ ಇದೆ, ನಂದಿಲ್ಲಿ green. But when you invested, your age was different, sir. And today your age is different. What will happen? Going back to the first correction, old returns versus new returns ಅಂತ ಹೇಳ್ತೀವಿ ನಾವು. Old returns, ನೀವು accumulate ಮಾಡಿರೋ ದುಡ್ಡು ಇವತ್ತು 1 ಕೋಟಿಗೆ ಬಂದಿದೆ, and here market sees a 30%, 40% correction. Your portfolio came down.
You have to do asset allocation based on your risk appetite. Current ಏನು ನಿಮ್ದು ಏಜು? ನಾನು 45 ಇರುವಾಗ ಸ್ಟಾರ್ಟ್ ಮಾಡಿದ್ದೆ, ಇವತ್ತು ನಂಗೆ 60. 100% ಇಕ್ವಿಟಿಯಲ್ಲಿ ಕುತ್ಕೊಂಡಿದ್ದೀನಿ. Not a great idea. It feels very nice when you're young to see returns and you're ready to take risks. But as you grow old, if there is a correction, I'm not telling it will, but your risk appetite also has come down. So it is important for you to re-look at your portfolio. 4 investor intelligent questions. Ait madam. Market correction plan. Ask yourself. Behave more volatile than the, don't behave more volatile than the market. Set right expectations. Idrud answers kottidini nanu. When did you last review your portfolio? Next. I am done. And if you, because we are talking personal finance, if there is any question, do you have time? You can ask. If you feel there is a personal question, scan this and put that. I will see if I can reach out to you. My team will reach out. If you have specific questions which is personal. ವಾಲಟೈಲ್ ಮಾರ್ಕೆಟಲ್ಲಿ ಯಾವಾಗ ಇನ್ವೆಸ್ಟ್ನ ಹಾಕಬೇಕು, ಹಾಗೆ ಪ್ರಾಫಿಟ್ ಬುಕ್ ಯಾವಾಗ ಮಾಡಬೇಕು, ಆ ಟೈಮಲ್ಲಿ ನಮ್ಮ ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡೋದು ಹೇಗೆ? ಮ್ಯೂಚುವಲ್ ಫಂಡಲ್ಲಿ when to withdraw is a big question. When to withdraw is only when you reach your goal, sir. ಮಿಡ್ಲಲ್ಲಿ ತೆಗೆಯೋ ಅಗತ್ಯನೇ ಇಲ್ಲ. ಯಾಕೆ ತೆಗಿಬೇಕು, ಯಾರು ಹಾಕಬೇಕು, ಅದು ಫಂಡ್ ಮ್ಯಾನೇಜರ್ ಅಲ್ಲಿ ಮಾಡ್ತಾ ಇದ್ದಾರಲ್ಲ. ಮ್ಯೂಚುವಲ್ ಫಂಡ್ ಇಸ್ ನಾಟ್ ಟ್ರೇಡಿಂಗ್. ದಟ್ ಈಸ್ ಫಸ್ಟ್ ಥಿಂಗ್ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಏನು, ಟ್ರೇಡಿಂಗ್ ಏನು. ಎಸ್, ಆ್ಯಂಡ್ ಇನ್ವೆಸ್ಟಿಂಗ್ ಇಸ್ ವೆರಿ ಬೋರಿಂಗ್. ಕೊನೆ ಪ್ರಶ್ನೆ, ನಿದ್ದೆ ಬರುತ್ತೆ. ಇನ್ವೆಸ್ಟರ್ ಆಗಿ ಮಿನಿಮಮ್ ಆವ್ರೇಜಲ್ಲಿ ಎಷ್ಟು ವರ್ಷ ವೆಯ್ಟ್ ಮಾಡಬೇಕು? 10 ವರ್ಷ. ಸರ್, ಇವ್ರ ಕ್ವಶನಿಗೆ ಸ್ಟಾರ್ಟ್ ವಿತ್ ಹೆಲ್ತ್ ಮಾಡಬೇಕು, ಟರ್ಮ್ ಮಾಡಬೇಕು, ದೆನ್ ಇನ್ವೆಸ್ಟ್ಮೆಂಟಿಗೆ ಬರಬೇಕು, ದೆನ್ ಟ್ರೇಡಿಂಗಿಗೆ ಬರಬೇಕು. ಆದರೆ ಜನ ಇವತ್ತೇನು ಮಾಡ್ತಾಯಿದ್ದಾರೆ ಗೊತ್ತಾ, ಹಿಂಗೆ ಮಾಡ್ತಾಯಿದ್ದಾರೆ. ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಓಪನ್ ಮಾಡ್ತಾರೆ ಅವರು.